ಎಲ್ಲರಿಗೂ ನಮಸ್ಕಾರ. ಸುಕೃತಿ ಬಳಗ ನಡೆಸುತ್ತಿರುವಂಥ ಈ ಪುಸ್ತಕ ಪರಿಚಯ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಸುಮಾರು 4 ವರ್ಷಗಳಿಂದ ಸುಕೃತಿ ಬಳಗ ಜನರಿಗೆ ಪುಸ್ತಕಗಳನ್ನು ಪರಿಚಯಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದುವರೆಗೂ 375 ಪುಸ್ತಕಗಳು ಅಂದರೆ ಬೇರೆ ಬೇರೆ ಶೀರ್ಷಿಕೆಗಳು ಅದನ್ನು ಬೇರೆ ಬೇರೆ ವಿದ್ವಾಂಸರಿಂದ, ಲೇಖಕರಿಂದ, ಸಾಹಿತಿಗಳಿಂದ ಅದ್ರ ಬಗ್ಗೆ ಪರಿಚಯವನ್ನು ಮಾಡಿಸಿ ಜನರಿಗೆ ಪುಸ್ತಕದ ಬಗ್ಗೆ, ಪುಸ್ತಕದ ಓದಿನ ಬಗ್ಗೆ ಒಂದು ಒಳ್ಳೆಯ ಅಭಿರುಚಿ ಹುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಾನು ಮೊದಲಿಗೆ ಆ ಸುಕೃತಿ ಬಳಗಕ್ಕೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನಮಗೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲಿ ಒಂದು ಸಂಭ್ರಮದ ವಾತಾವರಣ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಡೆದಿದೆ. ರಾಮ ನಮ್ಮ ಭಾರತೀಯ ಸಂಸ್ಕೃತಿಯ ಆರಾಧ್ಯ ದೈವ. ಇಡೀ ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿದಂಥ ವ್ಯಕ್ತಿ ರಾಮ. ಹಾಗೆ ಸಂಸ್ಕೃತಿಯನ್ನು ರೂಪಿಸಿದಂಥ ಕಾವ್ಯ ಅದು ರಾಮಾಯಣ. ರಾಮಾಯಣ ನಮ್ಮ ಪಾಲಿಗೆ ಎಲ್ಲವೂ ಹೌದು, ಅದು ಕಾವ್ಯವೂ ಹೌದು, ವೇದಕ್ಕೆ ಸಮ, ಸಂಸ್ಕೃತಿಯ ಆಕರ ಮತ್ತು ನಮ್ಮ ಸಂಸ್ಕೃತಿಯ ಕಟ್ಟುಪಾಡುಗಳನ್ನು ನಿರೂಪಿಸುವಂಥ ಧರ್ಮಗ್ರಂಥವೂ ಹೌದು. ಹೀಗೆ ಹಲವು ಆಯಾಮಗಳಲ್ಲಿ ರಾಮಾಯಣ ಅನ್ನುವಂಥ ಈ ಮಹಾನದಿ ಒಟ್ಟು ಭಾರತೀಯ ಸಂಸ್ಕೃತಿಯನ್ನು ಸಾವಿರಾರು ವರ್ಷಗಳಿಂದ ರೂಪಿಸ್ತಾ ಇದೆ. ಇಡೀ ದೇಶ ಈ ಸಂಭ್ರಮದಲ್ಲಿ ಇರಬೇಕಾದ್ರೆ ಅಯೋಧ್ಯೆಯ ಆ ಸಂಭ್ರಮ ಅದು ನಮ್ಮ ಮನೆಗಳಲ್ಲಿ ನೆಲೆಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ರಾಮಾಯಣದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ, ರಾಮಾಯಣದ ಓದಿನಲ್ಲಿ, ರಾಮಾಯಣದ ಪಾರಾಯಣದ ಬಗ್ಗೆ ಜನರಿಗೆ ಆಸಕ್ತಿ ಹುಟ್ಟುವಂಥ ಕೆಲಸವನ್ನು ಸುಕೃತಿ ಬಳಗ ಮಾಡ್ತಾ ಇದೆ. ಅದಕ್ಕಾಗಿ ದಿನಕ್ಕೆ 1 ಅಥವಾ 2 ಪುಸ್ತಕಗಳನ್ನು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಅದರ ಪರಿಚಯವನ್ನು ಮಾಡಿಕೊಡುವ ಮೂಲಕ ಜನರಿಗೆ ರಾಮಾಯಣದ ಅಧ್ಯಯನದಲ್ಲಿ ಆಸಕ್ತಿ ಹುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಇಷ್ಟು ದಿನಗಳ ಕಾಲ ಹಲವು ಪುಸ್ತಕಗಳ ಬಗ್ಗೆ ಈ ಒಂದು ಮಾಲೆ ನಡೆದಿದೆ. ಹಲವರು ವಿದ್ವಾಂಸರು ಮಾತಾಡಿದ್ದಾರೆ. ನಾನು ಕೆಲವೊಂದು ಪುಸ್ತಕಗಳ ಬಗ್ಗೆ ಏನು ವಿದ್ವಾಂಸರು ಮಾತಾಡಿದ್ದಾರೆ ಅದ್ರ ಬಗ್ಗೆ ಕೇಳಿದ್ದೀನಿ. ಒಳ್ಳೆಯ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಈ ಎಲ್ಲ ಪುಸ್ತಕಗಳ ಬಗ್ಗೆ ನನಗೆ ಒಂದಷ್ಟು ಪರಿಚಯ ಇದೆ. ಹಲವು ಗ್ರಂಥಗಳನ್ನು ನಾನು ಓದಿದ್ದೀನಿ ಕೂಡ. ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾಗಿರುವಂಥದ್ದು, ರಂಗನಾಥ ಶರ್ಮರು ರಾಮಾಯಣಕ್ಕೆ ಮಾಡಿದಂಥ ಅನುವಾದ ಏನಿದೆ ಅದರ ಬಗ್ಗೆ ದಿನಕ್ಕೆ ಒಂದೊಂದು ಕಾಂಡದ ಬಗ್ಗೆ ಒಂದು ಪರಿಚಯ ಕಾರ್ಯಕ್ರಮ ನಡೆದಿದೆ. ಬೇರೆ ಬೇರೆ ವಿದ್ವಾಂಸರು ಮಾಡಿಕೊಟ್ಟಿದ್ದಾರೆ. ಅದು ಬಹಳ ಒಳ್ಳೆಯ ಒಂದು ಕೆಲಸ ಅದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪೀಳಿಗೆಯ ಜನಕ್ಕೆ ಕನ್ನಡದಲ್ಲಿ ರಾಮಾಯಣದ ಬಗ್ಗೆ ಅರಿವನ್ನು ಮೂಡಿಸಿದಂಥ, ರಾಮಾಯಣದ ಅಧ್ಯಯನಕ್ಕೆ, ಪಾರಾಯಣಕ್ಕೆ ತೊಡಗಿಸಿದಂಥ ಒಂದು ಗ್ರಂಥ ರಂಗನಾಥ ಶರ್ಮರ ಅನುವಾದ. ಇದಕ್ಕೆ ನಮ್ಮ ಪೂಜ್ಯ DVG ಅವರ ಪೀಠಿಕೆ ಏನಿದೆ ಅದು ಒಂದೊಂದು ಕೂಡ ಅದೇ ಒಂದು ಸ್ವತಂತ್ರ ಗ್ರಂಥದಂತೆ ನಮ್ಮ ಅಧ್ಯಯನಕ್ಕೆ ಪೂರಕವಾಗಿ ನಮ್ಮ ಭಾವ ಬುದ್ಧಿಗಳನ್ನು ಬೆಳಗಿಸುವಂಥ ರೀತಿಯಲ್ಲಿ ಇದೆ. ಇಂಥ ಒಂದು ಕೆಲಸವನ್ನು ಕೂಡ, ಆ ಗ್ರಂಥಗಳನ್ನು ಪರಿಚಯ ಮಾಡುವಂಥ ಕೆಲಸ ಏನೇ ಆಗಿದೆ ಅದು ಕೂಡ ಬಹಳ ಒಳ್ಳೆಯ ಕೆಲಸ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಈ ಹಬ್ಬದ ಹೋಳಿಗೆಯ ಜೊತೆಗೆ ನೀವೆಲ್ಲರೂ ಕೂಡ ಸ್ವಲ್ಪ ಬುದ್ಧಿಗೂ ಕೆಲಸವನ್ನು ಕೊಡಬೇಕು ಅಂತ. ಏನು ಮಾಡಬೇಕು? ಎಷ್ಟೋ ಗ್ರಂಥಗಳ ಪರಿಚಯ ಇದಾಗಿದೆಯಲ್ಲ, ಒಂದೊಂದೇ ಪುಸ್ತಕವನ್ನು ನೀವು ತಗೊಳ್ಳಿ, ಅದನ್ನು ಓದಿ. ಆ ಓದುವ ಮೂಲಕ ಈ ಸುಕೃತಿ ಬಳಗ ಮಾಡ್ತಾ ಇರುವಂಥ ಈ ಸಾರಸ್ವತ ಯಜ್ಞ ಏನಿದೆ ಅದಕ್ಕೆ ನಿಮ್ಮದು ಕೂಡ ಒಂದು ಸಮಿತನ್ನು ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿ. ಅದು ನಿಜವಾದ ರಾಷ್ಟ್ರಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಸಾರಸ್ವತ ಯಜ್ಞವೂ ರಾಷ್ಟ್ರಯಜ್ಞವೂ ಹೌದು. ರಾಮಾಯಣದ ಅಧ್ಯಯನವೇ ನಮ್ಮ ಸಂಸ್ಕೃತಿಯ ಮುಂದುವರಿಕೆಗೆ ನಾವು ಮಾಡಬೇಕಾಗಿರುವಂಥ ಒಂದು ದೊಡ್ಡ ಅಭಿಯಾನ ಅದು. ಹಾಗಾಗಿ ಇಂಥ ಒಳ್ಳೆಯ ಕೆಲಸವನ್ನು ಸುಕೃತಿ ಬಳಗ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ಅದರಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಿ, ಈಗ ಪರೋಕ್ಷವಾಗಿ ನೀವು ಭಾಗಿಯಾಗಿದ್ದೀರಿ. ನೀವು ಅಧ್ಯಯನದಲ್ಲಿ ತೊಡಗೋದು ಅಂತ ಹೇಳಿದ್ರೆ ಆ ಅಧ್ಯಯನ ಅನ್ನುವಂಥದ್ದು ನೀವು ಪ್ರತ್ಯಕ್ಷವಾಗಿ ತೊಡಗುವಂಥ ಒಂದು ಪ್ರಕ್ರಿಯೆ, ಆ ಒಂದು ಧಾರ್ಮಿಕ ಕ್ರಿಯೆ ಅದು. ನಮ್ಮಲ್ಲಿ ಪಾರಾಯಣ ಅನ್ನುವಂಥದ್ದು
ಅದು ಬಹಳ ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆ, ಅದು ಧಾರ್ಮಿಕ ಪ್ರಕ್ರಿಯೆ. ಅದು ಅಂಥ ಕೆಲಸವನ್ನು ನೀವು ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇನ್ನು ರಾಮಾಯಣ ನಮಗೆ ಯಾಕೆ ಬಹಳ ಮುಖ್ಯ ಆಗತ್ತೆ ಅನ್ನೋದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬಹುದು. ಮೊದಲೇ ನಾನು ಹೇಳಿದಂತೆ ರಾಮಾಯಣ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯನ್ನು ರೂಪಿಸಿದಂಥ ಒಂದು ಜೀವ ನದಿ. ಅದು ರಾಮಾಯಣ ಮತ್ತು ಮಹಾಭಾರತ ನಮ್ಮ ಸಂಸ್ಕೃತಿಯ ಎರಡು ಕಣ್ಣುಗಳು, ಎರಡು ಭಾಷೆ. ಅದು ಇಡೀ ಭಾರತೀಯತೆ ಮಾತನಾಡುವಂಥ ಭಾಷೆ ಇದೆಯಲ್ಲ, ಅದು ಎರಡೇ ಭಾಷೆಯಲ್ಲಿ ಮಾತಾಡ್ಬೋದು. ನಾವು ಕನ್ನಡ ಮಾತಾಡ್ಬೋದು, ತೆಲುಗು ಮಾತಾಡ್ಬೋದು, ಹಿಂದಿ ಮಾತಾಡ್ಬೋದು, ಏನೋ ಇರಬಹುದು. ಆದರೆ ಇದೆಲ್ಲವೂ ಕೂಡ ನಿಜವಾಗಲೂ ಯಾವ ಭಾಷೆಯಲ್ಲಿ ಮಾತಾಡ್ತಿರತ್ತೆ ಅಂತ ಹೇಳಿದ್ರೆ, ಒಂದು ರಾಮಾಯಣದ ಭಾಷೆಯಲ್ಲಿ ಮಾತಾಡ್ತಿರತ್ತೆ ಅಥವಾ ಇನ್ನೊಂದು ಮಹಾಭಾರತದ ಭಾಷೆಯಲ್ಲಿ ಮಾತಾಡ್ತಿರತ್ತೆ. ಸಂಸ್ಕೃತಿಗೆ ಒಂದು ಭಾಷೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಇಡೀ ಭಾರತೀಯ ಸಂಸ್ಕೃತಿಗೆ ಎರಡು ಭಾಷೆಗಳು ಈ ರಾಮಾಯಣ ಮತ್ತು ಮಹಾಭಾರತ ಅನ್ನುವಂಥದ್ದು. ಇಂಥ ಒಂದು ಕೃತಿ ರಾಮಾಯಣ ವಾಲ್ಮೀಕಿಗಳಿಂದ ರಚಿತವಾದದ್ದು. ರಾಮ ಅನ್ನುವಂಥ ಒಂದು ಧರ್ಮದ ವಿಗ್ರಹ, ಒಂದು ಮೂರ್ತ ರೂಪವನ್ನು ಕೊಟ್ಟಂಥ ಕೃತಿ ರಾಮಾಯಣ. ರಾಮಾಯಣದ ಆ 7 ಕಾಂಡಗಳ ಒಂದು ಅಧ್ಯಯನ ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ, ನನ್ನ ಭಾವಬುದ್ಧಿಗಳಲ್ಲಿ, ಪ್ರತಿಯೊಬ್ಬರ ಭಾವಬುದ್ಧಿಗಳಲ್ಲಿ ಆ ಓದಿದ ಮೇಲೆ ಒಂದು ಮಹಾಕ್ರಾಂತಿ ಆಗತ್ತೆ. ಆ ರಾಮ ಅನ್ನುವಂಥ ಒಂದು ತತ್ವ ಇದೆಯಲ್ಲ, ಅದೆಲ್ಲವೂ ಕೂಡ ನಮ್ಮ ಜೀವನವನ್ನು ಆವರಿಸಿಕೊಂಡಾಗ ನನ್ನ ಜೀವನಕ್ಕೆ ಇದೇ ವ್ಯಕ್ತಿ, ನಾವು ಅದೇ ವ್ಯಕ್ತಿ ಆಗಿರ್ತೀವಿ, ಆದರೆ ರಾಮ ಅನ್ನುವಂಥ ಒಂದು ತತ್ವ, ಆ ದರ್ಶನ ನಮ್ಮ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ನಮ್ಮ ಜೀವನಕ್ಕೆ ಒಂದು ವಿಶೇಷವಾದಂಥ ಒಂದು ಹೊಳಪು ಬರುತ್ತೆ, ಒಂದು ಅರ್ಥ ಬರುತ್ತೆ. ನಮಗೆ ಗೊತ್ತಾಗುತ್ತೆ ಜೀವನದ ಎಂಥೆಂಥ ಸಂದರ್ಭದಲ್ಲೂ ಕೂಡ ರಾಮ ಅನ್ನುವಂಥ ಒಂದು ಔಷಧ, ಒಂದು ಬಲ ನಮ್ಮನ್ನು ಹೇಗೆ ಕಾಪಾಡುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂಥ ಒಂದು ವಿಶೇಷ ಶಕ್ತಿ ಇರುವಂಥದ್ದು ಈ ರಾಮಾಯಣ ಅನ್ನುವಂಥ ಒಂದು ಕೃತಿ. ಒಂದೊಂದು ರಾಮನ ಬಗ್ಗೆ ಎಷ್ಟೆಲ್ಲ ಸಾವಿರಾರು ವರ್ಷಗಳಿಂದ ಎಷ್ಟೆಲ್ಲ ಕವಿಗಳು, ನೂರಾರು ಕವಿಗಳು ಹಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಮುಗಿತಾ ಇಲ್ಲ ರಾಮತತ್ವದ ಎಲ್ಲ ಆಯಾಮಗಳನ್ನು ಕೂಡ ಹೇಳೋದಕ್ಕೆ. ಇನ್ನು ಕೆಲವು ನಿಮಿಷಗಳಲ್ಲಿ ನಾವು ಎಷ್ಟು ಹೇಳೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಮಾಡಬಹುದಾದಂಥ ಒಂದು ಕೆಲಸ ಅಂತ ಹೇಳಿದ್ರೆ, ನಾವೇ ಆ ರಾಮಾಯಣ ಅನ್ನುವಂಥ ಒಂದು ಸಾಗರದಲ್ಲಿ, ಒಂದು ನದಿಯಲ್ಲಿ ನಾವು ಈಜೋದಕ್ಕೆ ಆರಂಭ ಮಾಡಬೇಕು. ರಾಮಾಯಣದ ಸಾಗರದಲ್ಲಿ ಈಜೋದಕ್ಕೆ ನಾವು ಆರಂಭ ಮಾಡಿದ್ರೆ ಈ ಭವಸಾಗರ ಅನ್ನುವಂಥದ್ದೇನಿದೆ ಅದರಲ್ಲಿ ನಾವು ಈಜುವಂಥದ್ದು ಬಹಳ ಸುಲಭ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ರಾಮಾಯಣಕ್ಕೆ ನಮ್ಮನ್ನು ಹಗುರ ಮಾಡುವಂಥ, ನಮ್ಮನ್ನು ತೇಲಿಸುವಂಥ, ನಮ್ಮ ಜೀವನವನ್ನು ಒಂದು ವಿಚಾರದ ವಿಹಾರದಲ್ಲಿ ವಿಹರಿಸಬಲ್ಲಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಆ ರಾಮತತ್ವಕ್ಕೆ, ರಾಮಾಯಣದ ದರ್ಶನಕ್ಕೆ ಇದೆ ಅಂಥೇಳಿ. ರಾಮ ಇಡೀ ನಮ್ಮ ಜೀವನವನ್ನು ಆವರಿಸ್ಕೊಂಡಿರುವಂಥ ಒಂದು ತತ್ವ. ನಮ್ಮ ಒಳಗಡೆ ರಾಮ ಇದ್ದಾನೆ. ಆ ಇರುವ ರಾಮನನ್ನ ನಮಗೆ ತೋರಿಸಿಕೊಡುವಂಥ ಕೆಲಸವನ್ನು ಈ ರಾಮಾಯಣ ಅನ್ನುವಂಥದ್ದು ಮಾಡತ್ತೆ ಅಂತೇಳಿ. ಇವತ್ತು ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ. ರಾಮ ಅನ್ನುವಂಥದ್ದು ಆ ರೀತಿ ಒಟ್ಟು ಒಂದು ಕೌಟುಂಬಿಕ ಮೌಲ್ಯ ಅನ್ನುವಂಥದ್ದೇನಿದೆ ಅದಕ್ಕೆ ದೊಡ್ಡ ಆದರ್ಶ. ವ್ಯಕ್ತಿಯಾಗಿ ಒಂದು ಕುಟುಂಬ ಹೇಗಿರಬೇಕು, ಮತ್ತೆ ಸಮಷ್ಟಿಯಾಗಿ ಒಂದು ರಾಷ್ಟ್ರವಾಗಿ ಕುಟುಂಬವಾಗಿ ಹೇಗಿರಬೇಕು, ಎರಡಕ್ಕೂ ಕೂಡ ಆದರ್ಶ ಅಂತ ಹೇಳಿದ್ರೆ ರಾಮ ಅಂಥೇಳಿ. ಅಂಥ ರಾಮತತ್ವವನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿರುವಂಥ ಒಂದು ಕೆಲಸವನ್ನು ವಾಲ್ಮೀಕಿಗಳ ರಾಮಾಯಣ ಮಾಡಿದೆ. ವಾಲ್ಮೀಕಿಗಳು ರಾಮನನ್ನು ಸೃಷ್ಟಿಸಿದ್ದಲ್ಲ, ರಾಮನ ಚರಿತೆ ಜನರಲ್ಲಿತ್ತು. ರಾಮಾಯಣದಲ್ಲೇ ಬರುವಂಥ ಮಾತು. ಅಲ್ಲಿ ನಾರದರನ್ನ ಪ್ರಶ್ನೆ ಮಾಡಿದಾಗ ವಾಲ್ಮೀಕಿಗಳು ಹೇಳ್ತಾರೆ, ನಾನು ಹೇಳ್ತಾ ಇರುವಂಥದ್ದಲ್ಲ ಇದು ಕತೆ, ಜನರಿಗೆ ಆಲ್ರೆಡಿ ಗೊತ್ತಿದೆ, ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಜನರು ಮಾತಾಡ್ತಾ ಇರುವಂಥದ್ದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ. ಅಂದ್ರೆ ರಾಮನ ಕಾಲಕ್ಕೆ ರಾಮ ಎಲ್ಲರ ಒಂದು ಆರಾಧ್ಯ ದೈವ ಆಗಿದ್ದ, ಆದರ್ಶವಾಗಿದ್ದ. ಜನ ಮಾತಾಡ್ಕೊಳ್ತಿದ್ರು, ನಾನು ಬದುಕಿದ್ರೆ ರಾಮನಂತ ಬದುಕಬೇಕು ಅಂಥೇಳಿ. ಹಾಗಾಗಿ ರಾಮ ಮಾಡುವಂಥ ಒಂದೊಂದು ಕೆಲಸವೂ ಕೂಡ ನಮಗೆ ದೊಡ್ಡ ಪ್ರಮಾಣ ಆಗುತ್ತೆ. ರಾಮ ಹೀಗೆ ಮಾಡಿದ್ನಾ ಅನ್ನುವಂಥದ್ದು ಪ್ರಶ್ನೆ ಆಗಿಬಿಡತ್ತೆ. ಯಾಕೆ ಅಂತ ಹೇಳಿದ್ರೆ ರಾಮ ಅನ್ನುವಂಥದ್ದು ಆ ರೀತಿ ಒಂದು ಪರಿಪೂರ್ಣ ಆದರ್ಶ, ಅದು ಪರಿಪೂರ್ಣ ವ್ಯಕ್ತಿತ್ವ ಅನ್ನುವಂಥದ್ದು. ಇಂಥ ಒಂದು ಆದರ್ಶದ ಜೀವನವನ್ನು ರೂಪಿಸೋದಕ್ಕೆ ಕಾರಣವಾಗಿರುವಂಥ ಈ ರಾಮಾಯಣ ಏನಿದೆ ಅದು ನಮ್ಮ ನಿತ್ಯ ಪಾರಾಯಣದ ಗ್ರಂಥ ಆಗಬೇಕು. ಪಾರಾಯಣ ಮಾಡೋದು ಅಂತ ಹೇಳಿದ್ರೆ ಅರ್ಥ ಆಗದಿದ್ರೂ ಓದೋದು ಅಂತಲ್ಲ, ಅರ್ಥ ಮಾಡಿಕೊಂಡು ಓದುವಂಥದ್ದು. ನಮ್ಮ ಪರಂಪರೆಯಲ್ಲಿ ಹೇಳಿರುವಂಥದ್ದು ಹಾಗೆ, ನಾವು ಅರ್ಥ ಮಾಡಿಕೊಂಡು ಒಂದು ಕೃತಿಯನ್ನು ಓದಬೇಕು ಅಂಥೇಳಿ. ಹೀಗೆ
ಆ ರಾಮಾಯಣದ ಆದರ್ಶಗಳು ಎಷ್ಟೆಲ್ಲ ಪಟ್ಟಿ ಮಾಡ್ಬೋದು ರಾಮನ ಆ ಗುಣಗಳನ್ನು ಹಿಡಿದು. ರಾಮ ಒಳ್ಳೆ ಮಗ, ಒಳ್ಳೆ ಗಂಡ, ಮತ್ತು ಒಳ್ಳೆ ಗುರು, ಒಳ್ಳೆ ಶಿಷ್ಯ, ಒಳ್ಳೆ ರಾಜ, ಒಳ್ಳೆ ಸ್ನೇಹಿತ, ಒಳ್ಳೆ ಅಣ್ಣ. ಹೀಗೆ ರಾಮ ಎಲ್ಲ ಭಾವಗಳಲ್ಲೂ ಇದ್ದಾನೆ. ರಾಮ ಇಲ್ಲದೆ ಇರುವಂಥ ಒಂದು ಭಾವ ನಮ್ಮ ಜೀವನದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಎಲ್ಲದರಲ್ಲೂ ಅವನು ಪರಿಪೂರ್ಣ ಅಂಥೇಳಿ. ಅಷ್ಟು ಒಂದು ಸಮಗ್ರ ವ್ಯಕ್ತಿತ್ವ ಇಡೀ ಸಾಹಿತ್ಯ ಪ್ರಪಂಚದಲ್ಲೇ ಇನ್ನೊಂದು ವ್ಯಕ್ತಿತ್ವವನ್ನು ನಾವು ಕಾಣಕ್ಕಾಗೋದಿಲ್ಲ. ಅಷ್ಟು ಒಂದು ಪರಿಪೂರ್ಣ ವ್ಯಕ್ತಿತ್ವ ರಾಮನದ್ದು ಅಂತೇಳಿ. ಹಾಗಾಗಿ ವಾಲ್ಮೀಕಿಗಳು ರಾಮನನ್ನು ಧರ್ಮದ ಮೂರ್ತ ರೂಪ ಅಂತ ಹೇಳಿದರು. ಧರ್ಮ ಅಂದರೆ ಏನು ಅಂತ ನಾವು ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಬಹಳ ಅಮೂರ್ತವಾಗಿರುವಂಥದ್ದು. ಧರ್ಮ ಅನ್ನುವಂಥದ್ದು ಆಯಾ ಕ್ಷಣ ಹುಟ್ಟಿಕೊಳ್ಳುವಂಥ ಒಂದು ತತ್ವ. ಆ ಸಂದರ್ಭಕ್ಕೆ ನಾವು ಜಿಜ್ಞಾಸೆಯನ್ನು ಮಾಡಿ ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದು ಒಂದು ರೀತಿ ಗಾಳಿ ಇದ್ದ ಹಾಗೆ, ಅದಕ್ಕೆ ಎಲ್ಲ ಜಾಗದಲ್ಲೂ ಇದೆ ಅದು, ಆದರೆ ಮೂರ್ತ ರೂಪ ಅನ್ನುವಂಥದ್ದು ಇಲ್ಲ ಅಂಥೇಳಿ. ಆದರೆ ಹಾಗೆ ಅಮೂರ್ತವಾಗಿರುವಂಥ ಧರ್ಮ ಏನಿದೆ ಅದಕ್ಕೆ ಒಂದು ಮೂರ್ತ ರೂಪ, ಒಂದು ಶಿಲ್ಪವಾಗಿಬಿಟ್ರೆ, ಧರ್ಮ ಅನ್ನುವಂಥದ್ದು ಒಂದು ಅಮೂರ್ತವಾದಂಥ ಒಂದು ತತ್ವಕ್ಕೆ ಒಂದು ಆಕಾರ ಬಂದರೆ, ಒಂದು ಜೀವ ಬಂದರೆ, ಅದು ರಾಮ ಅನ್ನುವಂಥ ಒಂದು ಆಕಾರವನ್ನು ತಗೊಳ್ಳುತ್ತೆ ಅನ್ನುವಂಥ ಮಾತನ್ನು ವಾಲ್ಮೀಕಿಗಳು ಬಹಳ ಅದ್ಭುತವಾಗಿ ಹೇಳುತ್ತಾರೆ ಅಂಥೇಳಿ. ಇದೆಲ್ಲವೂ ಕೂಡ ಹೇಗೆ ರಾಮ ಪ್ರತಿಕ್ಷಣವೂ ಧರ್ಮವನ್ನು ಎತ್ತಿ ಹಿಡಿದ ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದು ರಾಮಾಯಣದಲ್ಲಿ ಅಂತ. ರಾಮಾಯಣವನ್ನು ನೀವು ಧರ್ಮಗ್ರಂಥವಾಗಿ ಓದಬಹುದು. ಮತ್ತು ಭಾಷೆಯ ಸೊಗಸು, ನಿಮ್ಮ ಭಾಷೆ ಚೆನ್ನಾಗಿ ಆಗಬೇಕು ಅಂತಿದ್ರೆ ಅದಕ್ಕೆ ನೀವು ರಾಮಾಯಣವನ್ನು ಓದಬೇಕು. ನಾನು ಆರಂಭದಲ್ಲಿ ಹೇಳಿದೆ, ರಾಮಾಯಣದ ಕನ್ನಡದ ಒಳ್ಳೆಯ ಅನುವಾದಗಳು ಬಂದಿದೆ. ಅದರಲ್ಲಿ ರಂಗನಾಥ ಶರ್ಮರ ಅನುವಾದ ತುಂಬ ಸೊಗಸಾಗಿದೆ, ಆದರೆ ಕನ್ನಡವೇ ಬಹಳ ಸೊಗಸಾಗಿದೆ. ನಾವು ಅನುವಾದದಲ್ಲಿ ಮೂಲ ರಾಮಾಯಣವನ್ನು ಓದಿದ್ರೂ ಕೂಡ ನಮಗೆ ಏಕಕಾಲದಲ್ಲಿ ರಾಮಾಯಣದ ಸೊಗಸು ಸಿಗುತ್ತೆ, ಕನ್ನಡದ ಸೊಗಸು ಸಿಗುತ್ತೆ. ನಮ್ಮ ಭಾಷೆಗೆ ಒಂದು ಬಲ ಬರುತ್ತೆ, ಅಷ್ಟು ಅದ್ಭುತವಾಗಿರುವಂಥದ್ದು. ಮತ್ತು ರಾಮಾಯಣದ ಆ ನಿರೂಪಣೆಯ ಸೊಗಸಿದೆಯಲ್ಲ, ಕಾವ್ಯವಾಗಿ ರಾಮಾಯಣದ ಒಂದು ಸೊಗಸಿದೆಯಲ್ಲ, ಬಹಳ ಅದ್ಭುತವಾಗಿರುವಂಥದ್ದು. ಅದು ಆದಿಕಾವ್ಯ ಅಂದರೆ ಮೊದಲನೇ ಕಾವ್ಯ ಅಂಥೇಳಿ. ನಮ್ಮ ಅದೃಷ್ಟ, ನಮ್ಮ ದೇಶದ ಅದೃಷ್ಟ, ನಮ್ಮ ಆದಿಕಾವ್ಯವೇ ಪರಿಪೂರ್ಣ ಕಾವ್ಯ ಆಗಿದೆ. ಆಮೇಲೆ ಬಂದಂಥ ಭಾರತದ ಎಲ್ಲ ಕವಿ ಪರಂಪರೆಯೂ ಕೂಡ ಆದರ್ಶವಾಗಿ ಇಟ್ಕೊಂಡಿದ್ದು ವಾಲ್ಮೀಕಿಗಳನ್ನೇ, ರಾಮಾಯಣವನ್ನೇ. ನಮ್ಮ ಮೊದಲನೇ ಕಾವ್ಯವೇ ಎಲ್ಲರಿಗೂ ಆದರ್ಶ ಆಯ್ತಲ್ಲ, ಇದು ಒಂದು ಆಶ್ಚರ್ಯದ ಸಂಗತಿ ಅಂಥೇಳಿ. ಹಾಗೆ ರಾಮ ಪರಿಪೂರ್ಣ, ರಾಮಾಯಣ ಪರಿಪೂರ್ಣ, ವಾಲ್ಮೀಕಿಗಳು ಮಹರ್ಷಿಗಳಾಗಿ ಕವಿಗಳಾಗಿ ಪರಿಪೂರ್ಣರು. ಇಂಥ ಒಂದು ಪರಿಪೂರ್ಣತೆಯ ಒಂದು ಅರಿವನ್ನು ಮೂಡಿಸುವಂಥ, ನಮ್ಮ ಭಾವಬುದ್ಧಿಗಳಿಗೆ ಆ ಪರಿಪೂರ್ಣತೆ ಅನ್ನುವಂಥದ್ದು ಏನು ಅನ್ನೋದ್ರ ಬಗ್ಗೆ ಅರಿವನ್ನು ಕೊಡುವಂಥ ಒಂದು ಅದ್ಭುತವಾದಂಥ ನಿಧಿ ಅಂತ ಹೇಳಿದ್ರೆ ಅದು ರಾಮಾಯಣ ಅಂಥೇಳಿ. ಅಂಥ ರಾಮಾಯಣದ ಅನುಸಂಧಾನವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಈ ಸುಕೃತಿ ಬಳಗ ಮಾಡ್ತಾ ಇರುವಂಥ ಈ ಸಾರಸ್ವತ ಯಜ್ಞ ಏನಿದೆ ಅದು ನಮ್ಮ ಭಾವಬುದ್ಧಿಗಳನ್ನು ಪ್ರೇರಿಸಲಿ, ನಮಗೂ ಕೂಡ ಆ ರಾಮಾಯಣದ ಮಹಾನದಿಯ ಒಳಗಡೆ ಹೋಗುವಂಥ, ಅದರ ಸೊಗಸನ್ನು ಸವಿಯುವಂಥ ಒಂದು ಕೆಲಸವನ್ನು ಈ ಒಂದು ಸರಣಿ ಮಾಡಿಕೊಟ್ಟಿದೆ ಅನ್ನುವಂಥ ವಿಶ್ವಾಸ ನನಗೆ ಇದೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಆ ರಾಮಾಯಣದ ಅನುಸಂಧಾನ ಮಾಡಿ, ನೀವುಗಳೇ ಇನ್ನೊಂದು ದಿವಸ ಸುಕೃತಿ ಬಳಗದ ಹತ್ರ ಬಂದು ನಾನು ಈ ರಾಮಾಯಣದ ಕೃತಿ ಬಗ್ಗೆ ನಾನು ಮಾತಾಡ್ತೀನಿ ಅನ್ನುವಂಥ ಒಂದು ಉತ್ಸಾಹ ನಿಮಗೆ ಬರಬೇಕು. ಅಂಥ ಉತ್ಸಾಹ ಬರಲಿ, ನಿಮ್ಮ ಅಧ್ಯಯನ ನಿರಂತರವಾಗಿರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸರಣಿಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ವಾಂಸರಿಗೂ ಮತ್ತು ಈ ಗ್ರಂಥಗಳು ಯಾರು ಮೂಲ ಲೇಖಕರಿದ್ದಾರೆ ಅವರೆಲ್ಲರಿಗೂ, ಮತ್ತು ಒಟ್ಟು ಈ ರಾಮಾಯಣದ ಪರಂಪರೆಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಜಯ ರಘುನಂದನ ಸೀತಾರಾಮ್ ದಶರಥ ನಂದನ